ಸತೀಶನ್ ಅವ್ರಿಗೆ ನಮಸ್ಕಾರ. ಸರ್ ನಮಸ್ತೆ. ಬಡ್ಲಾಡ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೀವು ನಿರ್ವಹಣೆ ಮಾಡ್ತಾಯಿದ್ದೀರಿ. ಬಡ್ಲಾಡ್ಗಿ ಗ್ರಾಮದಲ್ಲಿ ಒಂದು ಲೇಔಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಿಮಗೂ ಗೊತ್ತಿರ್ತೈತೆ ಆ ಲೇಔಟ್ ಬಗ್ಗೆ ಒಂದು 8 ಎಕರೆ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ನೀವು ಈ ಊರಿನವರಾಗಿರೋದ್ರಿಂದ ಮತ್ತು ಈ ಅಧ್ಯಕ್ಷ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಬೇಕಾಗುತ್ತೆ. ಮತ್ತು ಲೇಔಟ್ ಹೇಗೈತೆ ಏನಂತ ಸ್ವಲ್ಪ ಲೇಔಟ್ ಬಗ್ಗೆ ಏನಿಲ್ಲ ಬಿಡ್ರಿ, ಬೆಳಿಗ್ಗೆ ಇವತ್ತು ಹೋಗಿದ್ವಿ, ಭಾಳ ಚೆನ್ನಾಗೈತಿ. ಏನು ಡಾಮ್ ರಸ್ತೆ ಮಾಡಿದ್ರೆ ಮುಗಿದೋಯ್ತು. ಆಮೇಲೆ ಸಿಟಿಗೆ ಏನು ಡೆವಲಪ್ ಆಗೈತೆ ಅದ್ರ ಹೆಚ್ಚಿನ ಮಟ್ಟಕ್ಕೆ ಆಗೈತೆ. ಹಳ್ಳಿ ವಾತಾವರಣದಾಗ ನಂಬರ್ 1 ಈಗ ಡೆವಲಪ್ಮೆಂಟಲ್ಲಿ ಸೈಟು ಇದರಲ್ಲಿ ನಂಬರ್ 1 ಆಗೈತೆ. ಮತ್ತು ವಾಸ್ತುಗೆ ಚೆನ್ನಾಗೈತೆ ಸರ್, ಎಲ್ಲ ಭಾಳ ಅನುಕೂಲ ಐತೆ. ಮತ್ತು ಇವಾಗ ಆಲ್ರೆಡಿ ಎಲ್ಲ ಕರೆಂಟ್ ಕೆಲಸ ಕರೆಂಟ್ ಆಗೈತೆ, ಬಲ್ಬ್ ಹಾಕಿದ್ರಿ, ಕಂಬ ಕೂಡ ಕ್ಲಿಯರ್ ಆಗೈತೆ, ಲೈನ್ ಕೂಡ ಹೇಳಿದ್ದಾರೆ, ಎಲ್ಲ ಕ್ಲಿಯರ್ ಆಗೈತೆ ಸರ್. ನೀವು ಈ ಊರಿನ ಪಂಚಾಯತಿ ಅಧ್ಯಕ್ಷರಾಗಿ ಆ ಲೇಔಟು ಈ ಅಲ್ಲಿನಲ್ಲಿ ಹಿಂಗೆ ಮಾಡ್ತಾಯಿದ್ದೀವಿ, ನಿಮ್ಗೆ ಏನು ಅನಿಸ್ತೈತೆ? ಭಾಳ ಚೆನ್ನಾಗಿದೆ ಸರ್. ಹಳ್ಳಿ ಒಳಗೆ ಯಾವಾಗಿಲ್ಲ, ನಮ್ಮಲ್ಲಿ ಸುತ್ತಮುತ್ತ 2-3 ಮಾಡ್ಯಾರ ಲೇಔಟ್ಗಳು. ನಿಮ್ದು ಡೆವಲಪ್ಮೆಂಟ್ ಇದ್ದಾಗ ಯಾವಾಗಿಲ್ಲ. ನಮ್ಮ ಅಕ್ಕಪಕ್ಕ ಕುಪ್ಪನಕೆರೆ ಈಚೋಮಳ್ಳಿ ಇದರಲ್ಲೇ ಮಾಡ್ಯಾರ, ಅಲ್ಲಿ ಕೂಡ ಆಗಿಲ್ಲ ಸರ್ ಒಟ್ಟರ ರೋಡಿಗೆ. ನಾವು ಬೆಂಗಳೂರಿನ ಒಂದು ಐಡಿಯಾದಲ್ಲಿ ಮತ್ತು ಒಂದು ಚೆನ್ನಾಗಿ ಮಾಡಬೇಕಂತ ಒಂದು ಉದ್ದೇಶದಲ್ಲಿ ಬಂದಿದ್ದೀವಿ. ಯಾಕಂದರೆ ನೀರಿನ ಕೊಳಾಯಿ ಇರ್ಬೋದು, ಎಲೆಕ್ಟ್ರಿಕಲ್ ಆಗಲಿ, ಮತ್ತು ಪಾರ್ಕ್ ಆಗಲಿ, ಮತ್ತು ಡಾಂಬರ್ ಆಗಲಿ, ಮನೆಗೊಂದು ಮರ ಬರುತ್ತೆ, ಎಲ್ಲ ತುಂಬ ಇದಾಗ್ತಾಯಿದೆ. ಒಂದು 8 ಎಕರೆ ಪ್ರಾಜೆಕ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೈಟ್ ತಗೊಳೋರಿಗೆ ಅನುಕೂಲವಾಗೈತೆ ಅಂತ ಭಾಳ ಅನುಕೂಲ ಐತೆ ಸರ್. ತಗೋಬೋದು, ತಗೊಂಡ್ರೆ ಭಾಳ ಅನುಕೂಲ. ಯಾಕಂದ್ರೆ ಹೋಗ್ತು ಸೈಟ್ಗಳು ಸಿಗೋದಿಲ್ಲ, ಈಗ ತಗೊಂಡ್ರೆ ಅವ್ರಿಗೆ ಅನುಕೂಲ. ಈ ಊರು ಬಡ್ಲಾಡ್ಗಿ ಗ್ರಾಮದಲ್ಲಿ ಎಷ್ಟು ಮನೆ ಇರ್ಬೋದು? ಈಗ ಅಂದಾಜು ಈಗ 1800 ಬರುತ್ತೆ ಸರ್. 1800 ಮನೆ ಐತೆ. ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಸೇರ್ಕೊಂಡ್ರೆ ಎಲ್ಲ ಹಳ್ಳಿಗಳು ಸೇರಿ ಇದು ಪಂಚಾಯತಿ ಒಂದು ಹೋಬಳಿ 8 ಹಳ್ಳಿ ಸೇರಿ ಒಂದು ಪಂಚಾಯತ್ ಸರ್, ಹೋಬಳಿ. ಓಕೆ. ಎಲ್ಲ ನಿಮ್ಮ ಒಂದು ಇದ್ದಿರೋಂಥ ಒಂದು ಧೈರ್ಯದಲ್ಲಿ ಒಂದು ದೊಡ್ಡ ಲೇಔಟ್ ಮಾಡ್ತಾ ಇದ್ದೀವಿ. ಭಾಳ ಚೆನ್ನಾಗಿ ನಿಮ್ಮ ಸಪೋರ್ಟ್ ಸದಾ ಇರಬೇಕಂತ ಸತೀಶನ ಕೇಳ್ಕೊಂತ. ಇಲ್ಲ ಸರ್, ಒಳ್ಳೇದು, ಇನ್ನೂ ಮಾಡಿರಿ. ಆಲ್ ದ ಬೆಸ್ಟ್. ಇಲ್ಲ ಓಕೆ, ಥ್ಯಾಂಕ್ ಯು ಸತೀಶನವ್ರೆ. ರೋಡು ಅಗಲ ಚೆನ್ನಾಗಿದ್ದಾವೆ, ಡ್ರೈನೇಜು ಚೆನ್ನಾಗಿ ಬಂದಿದೆ. ಇಲ್ಲ ಗಿಡಗಳು ಹಾಕ್ತಾಯಿದ್ದೀವಿ, ಗಿಡಗಳ ಮೇಲೆ ಸ್ಟ್ರೀಟ್ ಲೈಟ್ ಹಾಕ್ತಾಯಿದ್ದೀವಿ. ಈಗ ಸಾಯಿಲ್ ಹಾರ್ಡ್ ಸಾಯಿಲ್ ಇದೆ, ಯಾವುದೇ ಥರದ ಗೀಪೇಜ್ ವಾಟರ್ ಬರೋಲ್ಲ. ಸಣ್ಣ ಸಬ್ ಬಡ್ಜೆಟ್ನಲ್ಲಿ ಒಳ್ಳೆ ಸೈಟ್ ಸಿಗ್ಬೇಕಂದ್ರೆ ಇದು ಮಾಡಲೇಬೇಕು. ಅದು ಯಾರಿಗೆ ಏನು ತೊಂದರೆ ಇಲ್ಲ, ಭಯ ಇಲ್ಲ. ತೊಗೊಂಡು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೆಯದು. ಹಾರ್ಡ್ ಸಾಯಿಲು ಸೈಡ್ ಬಂದುಬಿಡ್ತು, ಒಳ್ಳೆ ಪ್ಲೇಸ್ ಇದೆ, ಕ್ಲೈಮೇಟ್ ಚೆನ್ನಾಗಿದೆ, ಲಾಸ್ಟ್ ಬಾರ್ಡ್ರ್ ಚೆನ್ನಾಗಿದೆ, ಒಳ್ಳೇದು ಮಾಡ್ತಾರೆ. ಮಾಡಿದರೆ ಅನುಕೂಲ ಆಗುತ್ತೆ, ಬಡವರಿಗೆ ಅನುಕೂಲ ಆಗಲ್ಲ ಅಂತ ಮಾಡಿರೋದು. ಇದ್ದೀನಿ ಸರ್. ಧನ್ಯವಾದ ಸರ್. ಧನ್ಯವಾದ. ಸಣ್ಣಯವರೇ ನಮಸ್ಕಾರ. ನಮಸ್ಕಾರ ಸರ್. ಪಟ್ಟಣ ಪಂಚಾಯತಿ ಪುರಸಭೆ ಮಾಡಿದ್ದು ಸರ್, ಆ ಥರ ಮಾಡಿ ಗ್ರಾಮ ಪಂಚಾಯತಿರಲ್ಲಿ ಒಳ್ಳೆ ಲೇಔಟ್ ಮಾಡಿ ಸರ್, ಒಳ್ಳೆ ಅಭಿವೃದ್ಧಿ ಆಗುತ್ತೆ ಸರ್. ವಾತಾವರಣ ಚೆನ್ನಾಗಿದೆ ಸರ್. ಕೂಡಲೇ 16-20 ಲಕ್ಷ ರೂಪಾಯಿ ಸೈಟ್ ಹೇಳ್ತಾರೆ. ಇಲ್ಲಿ ಈ ಸೈಟ್ ತಗೊಳಕ್ಕಿಂತ ಇನ್ನೇನು, ಇಲ್ಲಿ ಎಲ್ಲ ಟೌನ್ ಸೈಟ್ ಇದ್ದಂಗೆ ಅದಾವೆ. ಇದು ಈ ಥರ ಲೇಔಟ್ ಯಾರು ಮಾಡಿಲ್ಲ ಸರ್, ನೀವೇ ಫಸ್ಟ್. ಟೋಟಲ್ 8 ಎಕರೆ ಪ್ರಾಜೆಕ್ಟು ಸಣ್ಣಯವರೇ. ಯಾಕಂದರೆ 8 ಎಕರೆಗೆ ಹೆಚ್ಚು ಕಮ್ಮಿ 160 ಸೈಡ್ ಬರುತ್ತೆ. 160 ಸೈಡು ಮನೆ ಬಂದರೆ ಇಲ್ಲಿ ವಾತಾವರಣನೇ ಚೇಂಜ್ ಆಗುತ್ತೆ. ಹೌದು ಸರ್, ಇದೇ ಒಂದು ದೊಡ್ಡ ಊರು ಥರ. ಹೌದು ಸರ್, ಹೌದು. ಇದು ಚೆನ್ನಾಗೈತೆ ಅಂದ್ರೆ ಅಲ್ಲಿ 100ಕ್ಕೆ 100 ಈ ಥರ ಯಾರು ಮಾಡಿಲ್ಲ. ಚೆನ್ನಾಗೈತೆ. ನಿಮ್ಮೂರವ್ರು ಗರ್ಗ ಬಂದು ನೀವೇ ಬುಕ್ ಮಾಡಿಸ್ತೀರಾ? ಮಾಡಿಸಿ ಖಂಡಿತವಾಗಿ ಮಾಡಿಸಿ ಸರ್. ಓಕೆ, ಅಷ್ಟೇ ಮೇಡಪರ, ಧನ್ಯವಾದ. ಓಕೆ ಸರ್. ಬಡ್ಲಾಡ್ಗಿ ದೊಡ್ಡ ಗ್ರಾಮ ಇದು. ಓಕೆ. ಬಡ್ಲಾಡ್ಗಿ ಜನ ತಾಂತ್ರ ಎಷ್ಟು ಮನೆ ಐತೆ ಬಡ್ಲಾಡ್ಗಿ? ಸುಮಾರು ಅಂದ್ರೆ ಒಂದು 2000 ಮನೆ ಅದಾವೆ. ಹೌದಾ? ಪಂಚಾಯತ್ ಇದು ಭಾರಿ ಸೂಪರ್ ಮಾಡಿರಿ. ಇಷ್ಟ ಆಯ್ತಾ ಕೆಲಸ? ಇಷ್ಟ ಆಯ್ತು, ಭಾಳ ಸೂಪರ್ ಆಯ್ತು.